ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಮಹತ್ವದ ಕ್ಷಣ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಬಂದು ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿರೋದು. ಸಿಎಂ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ಸದ್ಯ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಕುತೂಹಲ ಕೆರಳಿಸಿದ್ದಂತ ವಿಚಾರ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಂತೆ ಅನ್ನುವಂತ ವಿಚಾರ. ಇವತ್ತು ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. 20 ವರ್ಷಗಳ ಕಾಲ ತಮ್ಮ ರಾಜಕೀಯ ಜೀವನವನ್ನ ಕಾಂಗ್ರೆಸ್ನಲ್ಲಿ ಕಳೆದಂತ ಸಿದ್ದರಾಮಯ್ಯ ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಕ್ಷಣ ಇದು. ಸಿದ್ದರಾಮಯ್ಯನವರು ಈಗ ತಮ್ಮ ಸಿಎಂ ಸ್ಥಾನವನ್ನ ಪದತ್ಯಾಗ ಮಾಡಿರುವಂತ ಕ್ಷಣ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತಹ 48 ಅವರ್ಸ್ ಒಳಗಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ತೆರಳಿ ಬೈರ್ತಿ ಸುರೇಶ್ ಅವರು ಡ್ರೈವ್ ಮಾಡಿದ್ರು. ಬೈರ್ತಿ ಸುರೇಶ್ ಅವರು ಡ್ರೈವ್ ಮಾಡಿದಂತ ಕಾರಿನಲ್ಲಿ ಕುಳಿತಂತ ಸಿದ್ದರಾಮಯ್ಯನವರು ಈಗ ಲೋಕಭವನದಲ್ಲಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಮಾಜವಾದದ ಕೊನೆಯ ಕೊಂಡಿ ಕಳಚಿ ಹೋಗಿದೆ. ಒಂದು ತಲೆಮಾರಿನ ರಾಜಕಾರಣ ಮುಕ್ತಾಯವಾಯಿತು. ಈಗ ಹೊಸ ತಲೆಮಾರಿನ ರಾಜಕಾರಣದ ಆರಂಭ. ರಾಜ್ಯಪಾಲರು ಲೋಕಭವನದಲ್ಲಿಲ್ಲದ ಕಾರಣ ರಾಜ್ಯಪಾಲರ ಪತ್ನಿಗೆ ಆರೋಗ್ಯದಲ್ಲಿ ಏರುಪೇರಾದ್ದರಿಂದ ಅವರು ಇಂದೋರ್ಗೆ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಸೆಕ್ರೆಟರಿ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ರಾಜಕಾರಣದಲ್ಲಿ ಈ ದಿನ ನಿಜಕ್ಕೂ ಕೂಡ ತುಂಬಾ ಮಹತ್ವದ ದಿನ. ಯಾಕೆ ಅಂತಂದ್ರೆ ಕರ್ನಾಟಕವನ್ನ ಸುದೀರ್ಘ ಕಾಲದವರೆಗೆ ಆಳಿದ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ದೇವರಾಜ ಅರಸ್ ಅವರ ನಂತರ ದಾಖಲೆ ಬರೆದಂತಹ ದಾಖಲೆ ರಾಮಯ್ಯ ಅಂತ ಅನ್ನಿಸಿಕೊಂಡಿದ್ದಂತಹ ಸಿದ್ದರಾಮಯ್ಯನವರು ಕೊನೆಗೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸತತ 3 ವರ್ಷಗಳಿಂದ ಈ ಕುರ್ಚಿ ಕಿತ್ತಾಟದಲ್ಲಿ 2.5 ವರ್ಷ ಅಂದು ಕಳೆದ 6 ತಿಂಗಳಿನಿಂದ ಸೆಪ್ಟೆಂಬರ್ನಿಂದ ಆರಂಭವಾದಂಥ ಈ ಪ್ರಹಸನದಲ್ಲಿ ಎಲ್ಲಿವರೆಗೆ ಹೈಕಮಾಂಡ್ ಕರೆದು ನೀನು ರಾಜೀನಾಮೆ ಕೊಡು ಅಂತ ಹೇಳುತ್ತಾ ಅಲ್ಲಿಯವರೆಗೆ ನಾನು ಕೊಡುವುದಿಲ್ಲ, ಅವರು ಕೇಳಿದ ತಕ್ಷಣ 1 ನಿಮಿಷವೂ ನಿಲ್ಲುವುದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಈಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಹೋಗಿದ್ರು. ಅಷ್ಟೇ ಅಲ್ಲ, ನಾವು ಗಟ್ಟಿಯಾಗಿದ್ದೇವೆ, ನಾವು ಬಲವಾಗಿದ್ದೇವೆ, ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಕೂಡ ಅಲ್ಲಿ ಎಲ್ಲರಿಗೂ ಕೂಡ ರವಾನಿಸುವಂತಹ ಕೆಲಸ ಮಾಡಲಾಗಿದೆ. ಡಿಸಿಎಂ ಸೇರಿದಂತೆ ಹಲವು ಸಚಿವರು ಸಹ ಲೋಕಭವನಕ್ಕೆ ಆಗಮಿಸಿದ್ದಾರೆ. ಈಗ ರಾಜ್ಯಪಾಲರ ಕಚೇರಿಯಲ್ಲಿ ರಾಜೀನಾಮೆ ಸಲ್ಲಿಕೆ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಂತೂ ಇಂತೂ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ರಾಜೀನಾಮೆ ಕೊಡುವುದರ ಮೂಲಕ ಸಿದ್ದರಾಮಯ್ಯನವರು ಹಾದಿಯನ್ನ ಸುಗಮ ಮಾಡಿದ್ದಾರೆ. ಡೆಫಿನೆಟ್ಲಿ ಇದು ಬದಲಾವಣೆ. ಈ ಬದಲಾವಣೆ ಇಷ್ಟು ಬೇಗ ಆಗುತ್ತೆ, ಎಷ್ಟು ಸಲೀಸಾಗ ಆಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ನಿಜಕ್ಕೂ ಸಿದ್ದರಾಮಯ್ಯನವರ ಒಂದು ರಾಜಕಾರಣ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂತಹ ಅಧ್ಯಾಯವಾಗಿರಲಿದೆ. ಯಾಕೆ ಅಂತಂದರೆ ಈ ಒಂದು ಟರ್ಮ್ ಅಲ್ಲದೆ ಇದ್ರೂ ಕೂಡ ಹಿಂದಿನ ಟರ್ಮ್ನಲ್ಲೂ ಮತ್ತು ಅವರು ಕೊಟ್ಟಂತಹ ಗ್ಯಾರಂಟಿಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಒಂದು ನೈತಿಕವಾದಂತಹ ಬಲ ಆಗಿರಬಹುದು, ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಡೆಫಿನೆಟ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕರ್ನಾಟಕದ ಇತಿಹಾಸದಲ್ಲಿ ಇದು ಒಂದು ಮಹತ್ವದ ಘಟ್ಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಕಾರು ಹೊರಡುವಾಗ ದಯಮಾಡಿ ರಾಜೀನಾಮೆ ಕೊಡಬೇಡಿ, ದಯಮಾಡಿ ರಾಜೀನಾಮೆ ಕೊಡಬೇಡಿ ಅಂತ ಕೂಗ್ತಾ ಇದ್ರು. ಆದರೂ ಮೊದಲೇ ನಿರ್ಧರಿಸಿದ ರೀತಿಯಲ್ಲಿ
ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯನವರಿಗೆ ಈಗ ಮುಂದೆ ಯಾವ ರೀತಿಯಾದಂಥ ಪಟ್ಟ ಕಟ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಏನೇ ಆಗಲಿ ಸಿದ್ದರಾಮಯ್ಯನವರು ಬಹಳ ಸುದೀರ್ಘವಾದಂತಹ ರಾಜಕಾರಣವನ್ನು ನಡೆಸ್ತಾರೆ. ಸುಮಾರು 40 ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರುವಂಥವರು. ಏನೇ ಆಗಲಿ ಇವತ್ತು ಅವರು ರಾಜೀನಾಮೆ ಕೊಡ್ತಾ ಇರೋದು ಡೆಫಿನೆಟ್ಲಿ ಅವರ ಬೆಂಬಲಿಗರಿಗೆ, ಅವರ ಅಭಿಮಾನಿಗಳಿಗೆ ನೋವುಂಟಾಗಿದೆ. ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಥವಾ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾದಂಥ ಪಾತ್ರವನ್ನು ವಹಿಸ್ತಾರಾ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಕೇವಲ ಅಧಿಕಾರದ ಬದಲಾವಣೆಯಲ್ಲ, ಇದು ಕರ್ನಾಟಕದ ಸಮಾಜವಾದಿ ಪರಂಪರೆಯಿಂದ ಸಂಪೂರ್ಣವಾಗಿ ಕಮಾಂಡ್ ಪಾಲಿಟಿಕ್ಸ್ ಕಡೆಗೆ ಶಿಫ್ಟ್ ಆಗುವಂತಹ ಒಂದು ದೊಡ್ಡ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಎಲ್ಲ ನಾಯಕರು ಅಧಿಕಾರ ಸಿಕ್ಕ ಮೇಲೆ ದೊಡ್ಡವರಾಗಿಲ್ಲ, ಕೆಲವರು ದೊಡ್ಡವರಾದ ಮೇಲೆ ಅಧಿಕಾರಕ್ಕೆ ಬರ್ತಾರೆ. ಆ ಕ್ಯಾಟಗರಿ ಸಿದ್ದರಾಮಯ್ಯನವರು. ವಿಧಾನಸೌಧದ ಕುರ್ಚಿಯನ್ನು ಬಿಟ್ಟು ಕದಲಿದ್ದಾರೆ ಸಿದ್ದರಾಮಯ್ಯನವರು. ಏನೇ ಆಗಲಿ ಡೆಫಿನೆಟ್ಲಿ ಸಿದ್ದರಾಮಯ್ಯನವರ ನಿರ್ಗಮನ ಕೆಲವರಿಗೆ ತುಂಬ ಒಂದು ಬೇಸರದ ಸಂಗತಿ. ಆದರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಗಡ ತೆರಳಿದಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಗೆಹ್ಲೋಟ್ ಅವರು ಅವರ ರಾಜೀನಾಮೆ ಅಂಗೀಕರಿಸ್ತಾರೆ. निकला उसी में मैं आपको फोन करता था मैं हाँ आके मिलता हूँ आपको ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಲೋಕಭವನದಿಂದ ಬರ್ತಾ ಇರುವಂತಹ ದೃಶ್ಯಗಳು.